ನೋಡ್ರಿ ಎಲ್ಲ ಮಾಡಿರ್ತಾರೆ, ಯಾರ ಮುಂದೆ ಹೇಳಬೇಡ ಅಂದಿರ್ತಾರೆ, ದೇವರಾಣಿ ಮಾಡಿಸ್ಕೊಂಡಿರ್ತಾರೆ. ಪಾಪ ನಮ್ಮ ಅಭಿಮಾನಿಗಳು ಇರ್ತಾರೆ, ಅವರು ಹೇಳ್ತಾರೆ, ಎಲ್ಲಿವರೆಗೆ ಹೇಳ್ತಾರೆ, ನೀವು ನಾವು ಉಚ್ಚಾಟನೆ ಮಾಡುವಂಥ ಒಂದು ಇದಕ್ಕೆ ನಿರ್ಣಯ ತಗೋಲಕ್ಕೆ ನಮ್ಮ ಕಣ್ಣೀರು ಹೋಗಿ ಅವತ್ತು ಹೇಳ್ತಾರೆ. ಆದರೆ ಅವ್ರ ಕೇಂದ್ರ ನಾಯಕರ ಹೆಸರನ್ನು ಹೇಳೋಕ್ಕಾಗೋದಿಲ್ಲ. ನೀವೇ ನೋಡಿ ಅಜಮಾಸ್ ಮ್ಯಾಗ ಹೊಡೀರಿ. ನನ್ನ ಹೆಣ ನನ್ನ ಚಪ್ಪಲ್ ಸಹಿತ ಕಾಂಗ್ರೆಸ್ ಕಡೆ ಹೋಗೋದಿಲ್ಲ. ಯಾಕೆ ನಾ ಹೇಳ್ತೀನಂದ್ರೆ, ಬಿಜಾಪುರನಾಗ ಕೆಲವು ಮುಸಲ್ರು ಪ್ರೆಸ್ ಮೀಟ್ ಮಾಡ್ಯಾರ. यत्नाल आए तो हम ऐसा है, हम कहाँ आ रहे रे चनाल के थड़ी में, हम नहीं आए रे, हम बीजेपी में था, भविष्य में देखेंगे हिंदू के जो मन में है वो काम करेंगे थे ना. हिंदूಗಳು ಏನು ಹೇಳ್ತಾರೆ ಅದನ್ನ ಕೇಳ್ತೀನಿ. ನೋಡ್ರಿ, ಅದು ಯಾವುದು ಇಲ್ಲಿ ಅಲ್ಲಿ ಟೂಲ್ ನಾಕ್ ಐತಲ್ರಿ, ಅದು ಚಾ ಕುಡ್ಲಕ್ಕೈತಿದೆ ಇದ್ರಾಗಿರೋದು ಉಪಾಧ್ಯಾಯ ಹೋಟೆಲ್ ಏನೋ ಒಂದು ಟೂಲ್ ನಾಕ ಮಗಳು ದೊಡ್ಡದು ಶಿವನ ಮೂರ್ತಿ ಸಾಯಿಬಾಬನ ಮೂರ್ತಿ ಐತಲ್ಲ, ಯಾವುದಪ್ಪ ಪುರೋಹಿತ ನಾನು ಏನಾಯ್ತಲ್ರಿ, ಬೈ ರೋಡ್ ಹೋಗ್ತಿರ್ತೀನಿ ಬಿಜಾಪುರಕ್ಕೆ, ಚಹಾ ಕಾಫಿ ಕುಡಿದಿದ್ರೆ ಅಲ್ಲಿ ಉಪಾಧ್ಯಾಯ ಐತಿ, ಅಲ್ಲಿಂದ ಪಾಕಶಾಲೆ ಐತಿ, ಅದೊಂದು ಯಾವುದ್ರ ವಿನಾಯಕಗಳ ಪುರೋಹಿತನಾಗ ನಾವು ಹೋಗೀನಿ. ಒಂದು ಟೇಬಲ್ಗೆ ಹೋಗಿ ಕೂತೀನಿ, ಪಾಪ ಅಲ್ಲಿ ಅನಿಲ್ ಪಾಟೀಲ್ ಅಂತ ಕಾಂಗ್ರೆಸ್ನವ್ರು ಆ ಟೇಬಲ್ ಕೂತಿದ್ರು. ಬಂದು ಮಾತಾಡಿ, ಸರ್ ಏನು ತಪ್ಪೇನೈತೆ ರೀ, ಅವನು ಏನು ಅವ್ರೇನು ಸಾಬ್ರು ಏನೋರನ್ನಲ್ಲ, ಸಾಬ್ರು ಇದ್ರೆ ನಾ ಮಾತಾಡ್ತಿದ್ದಿಲ್ಲ. ಅವನು ಅನಿಲ್ ಪಾಟೀಲ್ ಹಿಂದೂ ಅದಾನ ಇಲ್ರಿ, ಹಾಂ ಲಿಂಗಾಯತ ಯಾವ್ದು ಹಿಂದೂ ಅದಾನಿಲ್ಲ, ಎಲ್ಲರೂ ಇರಲ್ಲ ನೋಡ್ರಿ. ಹಿಂಗೈತೆ ಕಾಂಗ್ರೆಸ್ನಾಗ ಎಷ್ಟೋ ಮಂದಿ ಹಿಂದೂ ಲೀಡ್ರ್ ಹೇಳ್ತಾರೆ, ಬರೋಬ್ಬರಿ ನೀವು ಹಿಂಗೆ ಮಾತಾಡ್ರಿ, ನಮ್ಮಲ್ಲಿ ಮಾತಾಡಕ್ಕೆ ಬರೋದಿಲ್ಲ. ಹಾಂ ಆಯ್ತು, ಎಸ್. ಸುಳ್ಳು ಹೇಳಿ ಬೋಗಸ್ ಹೇಳಿ ಅದಕ್ಕೆ ರಾಜಕಾರಣ ಮಾಡೋದು. ಅಪ್ಪಾಜಿ ಅನ್ನೋದು ಯಾರಿಗಾರು ಹುಟ್ಟಿ ಅಪ್ಪಾಜಿ ಅನ್ನೋದು. ನಮ್ಮ ಅಪ್ಪ ರಾಮನಗೌಡ ಹುಟ್ಟಿನ ನೋನ ಈ ರಾಜಕೀಯಗಳಿಗೆ ಅಪ್ಪಾಜಿ ಅನ್ನೋದು ಕಾಲು ಮುಗಿದು. ನಿಮ್ಮ ಹಿರಿಯ ಮಗ ತಿಳ್ಕೊರಿ ಅಪ್ಪಾಜಿ ಅನ್ನೋದು ಯಾವ ಮಗ ಹೇಳ. ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಾ ಇದ್ದಾರೆ, ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದರೆ ನಾ ಮುಖ್ಯಮಂತ್ರಿ ಇದ್ದಂಗ, ನಾನು ಕ್ಷೇತ್ರಕ್ಕೆ 500 ಕೋಟಿ ಕೊಟ್ಟರು, ಅವನು ನಿರಾಣಿ ಹಂಗೆ ಮಾತಾಡ್ತಾನ, ಅವನ ಕೈಗಾರಿಕೆ ಮಂತ್ರಿ ಮಾಡಿದ್ರು, ಮಾತಾಡ್ಬೇಕಾದ್ರೆ ನನಗೆ ಹಿಡಿತಾ ಇರಬೇಕು, ನೀವು ಯಡಿಯೂರಪ್ಪ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ರಿ. ಯಾಕೆ ಮಾಡ್ತಿದ್ದೀವಿ? ಆ ಯಡಿಯೂರಪ್ಪಗೆ ಒಂದು ಸಪೋರ್ಟ್ ನೈತಿಕವಾಗಿ ನಾವು ಮಾಡಬೇಕಾಗಿತ್ತು. ಕಾರಣ ಏನಂದ್ರೆ, ಈ ಯಡಿಯೂರಪ್ಪಗೆ ಬಿ ಜೆ ಪಿಗೆ ತಂದ ನಾರಿ ಯಾರೂ ತಂದಿಲ್ಲ. ನಿಮ್ಮ ಈ ಜಿಲ್ಲಾದವರು ಅವನು ಯಡಿಯೂರಪ್ಪನ ತರಬಾರ್ದತ್ತು ಭಾಳ ಷಡ್ಯಂತ್ರ ಮಾಡಿದ್ರು. ನನಗೆ ಮತ್ತು ಹಿಂದೆ ನಮ್ಮ ಅರುಣ್ ಜೇಟ್ಲಿ ಅವ್ರು ಇದ್ದಾರಲ್ಲ, ಭಾಳ ಆತ್ಮೀಯತೆ ಇತ್ತು, ನನ್ನ ಮ್ಯಾಗ ಭಾಳ ಪ್ರೀತಿ ಇದ್ದರು. ನಾನು ಹೊರಗೆ ಹಾಕಿದ್ದೆ ಯಡಿಯೂರಪ್ಪ. ನಾನು JDSನಾಗಿದ್ದೆ. ಒಮ್ಮೆ ಸುರೇಶ್ ಅಂಗಡಿ ಪಾಪ ನಮ್ಮಿನ ಮಂತ್ರಿ ಆಗಿರೋರು MP ಇದ್ದರು, ನಾನು ಹೋಗಿದ್ದೆ ಅಲ್ಲಿ. ನಾನು ಸುರೇಶ್ ಅಂಗಡಿಯವ್ರು ಪಾರ್ಲಿಮೆಂಟ್ನಾಗ ರಾಜ್ಯಸಭಾ ಕಡೆ ಹೊಂಟಿದ್ವಿ. ಅಂದ್ರೆ ಅಲ್ಲಿ ಒಂದು ಕ್ಯಾಂಟೀನ್ಗೆ ಚಹಾ ಕುಡಿಬೇಕಾದ್ರೆ ಇಬ್ಬರು ಕೂಡ ಹೊಂಟಿದ್ವಿ. ಅರುಣ್ ಜೇಟ್ಲಿ ನಾನು ಕರೆದು ಸುರೇಶ್ ಅಂಗಡಿಗೆ ಏನು ಹೇಳಿದ್ರು, ಈ ಯತ್ನಾಳ್ BJP ತಗೋರಿ ಅಂತಂದು. ನಾನೇ ಯಡಿಯೂರಪ್ಪನ ಹೊರಗೆ ಹಾಕಿದ್ವಿ, ಅವನು ತಗೋರಿ ನಮ್ಮನ್ನು ತಗೋರಿ, ಅವ್ನು ತೊಗೋತೀವಿ, ಪ್ರಧಾನಮಂತ್ರಿಗಳು ನಾವು ಮಾತಾಡೀವಿ, ನೀ ಮೊದಲು ಬಂದ್ಬಿಡು, ಅವ್ನು ತೊಗೋದು ನಾವು ಫಿಕ್ಸ್ ಮಾಡೀವಿ. ಯಡಿಯೂರಪ್ಪನ ತೊಗೋಬಾರ್ದತ್ತೆ ಇತ್ತು ಪಾರ್ಟಿ ಒಳಗೆ. ಅವಾಗ ಹೆಲ್ಪ್ ಮಾಡೋದು ನನಗೆ ಹೇಳ್ತಾರೆ, ಇವರು BJP ನಾ ತೊಗೊಂಡಿರ್ತಾರೆ. BJP ನಾನು ತೊಗೊಂಡಾರೆ ಅಮಿತ್ ಶಾ ಅವರು. ನಾ ಹೇಳಿನಲ್ರಿ, ಈಗ ನೋಡ್ರಿ, ಯಾವುದೇ ಆಗಲಿ ಒಬ್ಬ ನಾಯಕನ ತಳಗಿದ್ದಾಗ ಅವ್ರನ್ನ ನಾವು ಗಟ್ಟಿಯಾಗಿ ಸಮರ್ಥನೆ ಮಾಡ್ಕೋದು ಒಂದು ಧರ್ಮ ಪಾಲನೆ ಮಾಡೀನಿ. ಅಲ್ಲಿ ಧರ್ಮರಾಜ ಅಶ್ವತ್ಥಾಮ ಹತಃ ಅಂತ ಹೇಳತ್ತಾರ. ನಾ ಹೇಳೋದಿಲ್ಲ, ನಾ ಧರ್ಮರಾಜ ಅದೇನು ತಂದ್ರೆ ಹಂಗೆ ಧರ್ಮ ಯುದ್ಧ ಐತಿ, ಮೊದಲು ಹೊಡಿ, ಅಲ್ಲಿ ಮುಂದೆ ನೋಡೋಣ. ಅವ ಧರ್ಮರಾಜ ಅಶ್ವತ್ಥಾಮ ಹತ್ತಾರ. ಅವಾಗ ದ್ರೋಣಾಚಾರ್ಯ ತನ್ನ ಮಗನ ಹೊಡೆದ್ರಪ್ಪ ಅಂತೇಳಿ ಬಿಲ್ಲ ಬಾಣ ಬಿಡ್ತಾನ.
ಅರ್ಜುನ್ ಹೊಡಿತಾನಿಲ್ರಿ, ಹಂಗೆ ಈ ಗಿರೇಕಿ ಸಲುವಾಗಿ ಅಶ್ವತ್ಥಾಮ ಹತಾತನಿಯನ್ನ ಕರ್ಣ ಪಾಪ ಗಾಲ್ಸಿಗೆ ಬಿದ್ದಿರ್ತೈತೆ. ದಾನವೀರ ಸೂರ್ಯ ಕರ್ಣ. ಅರ್ಜುನಿಗೆ ಏನೇನೇನೇನು ಕಡಿಮೆ ಬರೋದಿಲ್ಲ. ಯಾರು? ಕರ್ಣನು ಸೋಲಿಸ್ಲಾಕ ಅರ್ಜುನಿಗೆ ಆಗ್ತಿರ್ಲಿಲ್ಲ. ಅವ ಗಾಲಿ ಒಂದು ಸಿಗಿಸಿ, ಯಾಕಂದ್ರೆ ಸಾರಥಿನೇ ಪಾಂಡವ್ರ ಕಡೆ ಇದ್ದವ. ಸಾರಥಿ ಯಾರ್ರಿ? ಕರ್ಣನ ಸಾರಥಿ ಯಾರು? ಅವ ಪಾಂಡವರ ಏನು ಕೊನೆಯ ಸಹೋದರ ಅದಾರಲ್ರಿ, ಅವ್ರ ಮಾವ, ಸಹದೇವನ ಮಾವ. ಆದ್ರೆ ಯುದ್ಧದಾಗ ಅವ್ರ ಕಡೆ ಈಗ ನಡೀತವಲ್ಲ ಅದ ನಮ್ಮ ದೇಶನಾಗ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.